ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಸನಿಗೆ ಬಂದ ಮೇಲೆ ಇವತ್ತು ಮದರ್ಸ್ ಡೇ ಇತ್ತು. ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಸೊ ಈ ವಿಡಿಯೋನ ಮುಂಚೆನೇ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿದ್ದರಿಂದ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗೆ ಹಾಸನಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ಗಾಗಿ ಎಲ್ಲರೂ ಕೂಡ ಹೊರಟು. ನಾವು ಪಾಟಿಚೇರಿಲಿದ್ದಾಗ ನಮಗೆ ಫಂಕ್ಷನ್ಗೆ ಹೇಳಿರ್ತಾರೆ, ಬಟ್ ನಾವು ಅಲ್ಲಿಂದ ಬಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಹಾಸನಿಗೆ ಬಂದಾಗ ಫಂಕ್ಷನ್ಗೆ ಹೇಳಿರ್ತಾರಲ್ಲ, ಅವ್ರ ಮನೆಗೆ ಹೋಗಿ ಒಂದು ವಿಶ್ ಮಾಡಿ ಅವ್ರನ್ನು ಮಾತಾಡಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿ ಹೊರಡ್ತೀವಿ. ಈ ಫಂಕ್ಷನ್ ನಾವು ಹಾಸನಲ್ಲಿ ಇದ್ದಾಗಲೇ ಹೇಳಿದ್ರು. ಸೊ ಹಾಗಾಗಿ ಅಟೆಂಡ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲರೂ ಕೂಡ ಹೊರಟಿದ್ದೀವಿ. ನಾನು ತಮ್ಮನ ಮದುವೆ ಮುಗಿಸ್ಕೊಂಡು ಪಾಂಡಿಚೇರಿಗೆ ಹೋಗಿದ್ದು, ಇವಾಗಲೇ ಬರ್ತಿರೋದು ಹಾಸನ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಚಿಕ್ಕಮ್ಮನ ಮನೆಗೆ ಹೋಗ್ಬೇಕಾಗಿತ್ತು. ಅವ್ರ ಮಗಳು ಮದುವೆಗೆ ಹೇಳಿದ್ರು. ಸೊ ನಾನು ಹೋಗಿರಲಿಲ್ಲ. ಒಂದೇ ಏರಿಯಾದಲ್ಲಿ ಇರೋದ್ರಿಂದ ಅಲ್ಲೇ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಮನೆಗೆ ಬಂದ್ವಿ. ಸೊ ಅಷ್ಟರಲ್ಲಿ ಅವ್ರ ಮದುವೆ ವಿಡಿಯೋ ಬಂದಿತ್ತು ಅಂತ ಹೇಳ್ತಿದ್ರು. ಚಿಕ್ಕಮ್ಮನ ಮಗಳು ಮದುವೆ ವಿಡಿಯೋ ಬಂದಿತ್ತು. ಹಾಗೆ ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆ ಅವ್ರ ಜೊತೆ ಮಾತುಕತೆ. ದೂರದಲ್ಲಿದ್ದರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ, ಯಾವುದೇ ಥರ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಬಂದಾಗ ಅಟೆಂಡ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಇಲ್ಲಿಂದ ನಾವು ಅಜ್ಜಿ ಮನೆಗೆ ಹೋದ್ವಿ, ಅಮ್ಮನ ಚಿಕ್ಕಮ್ಮನ ಮನೆಗೆ ಹೋಗಿದ್ದು. ಹಾಗೆ ಅವ್ರನ್ನೂ ನೋಡ್ದಂಗೆ ಆಗುತ್ತೆ. ಹಾಗೆ ಮಾತಾಡಿಸ್ಕೊಂಡು ಅಲ್ಲಿಂದ ಟೀ ಕಾಫಿ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು ಮನೆಗೆ ಹೊರಟ್ವಿ. ಬರಬೇಕಾದ್ರೆ ಹೇಗಿದ್ರು ಮದರ್ಸ್ ಡೇ ಇತ್ತಲ್ವಾ, ಸೊ ಹಾಗಾಗಿ ಅಮ್ಮಂಗೆ ಗೊತ್ತಾಗ್ದಂಗೆ ಸರ್ಪ್ರೈಸ್ ಆಗಿ ನಾವು ಕೇಕ್ನ ತಗೊಂಡು ಹೋಗಿದ್ದು. ಸೊ ಬೆಳಗ್ಗೆ ಹಾಗೆ ವಿಶ್ ಮಾಡಿದ್ವಿ, ಬಟ್ ಅಮ್ಮಂಗೆ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನಾವು ಅಮ್ಮನ್ನ ಫಸ್ಟ್ ಕಳಿಸ್ಬಿಟ್ಟು ಆಮೇಲೆ ನಾವು ಕೇಕ್ ತಗೊಂಡು ಬಂದಿದ್ದಂತ. ಮನೆಗೆ ಕೇಕ್ ತಗೊಂಡೋಗಿ ಅಮ್ಮನ ಕರೆದು ಕೇಕ್ ಕಟ್ ಮಾಡಿಸಿದ್ಮೇಲೆ ಅಮ್ಮಗಂತೂ ಫುಲ್ ಖುಷಿ. ನಮ್ಮ ಅಮ್ಮಂಗೆ ಗೊತ್ತೇ ಇರಲಿಲ್ಲ. ಸೊ ನಾವು ಕೇಕ್ ತಗೊಂಡು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಬೆಳಗ್ಗೆ ಒಂದು ವಿಶ್ ಮಾಡಿದ್ವಾ. ಸೊ ಸರಿ ಅಂತ ಹೋಗಿದ್ರು. ಬಟ್ ಇದೆಲ್ಲ ಅಮ್ಮಂಗೆ ಗೊತ್ತಿಲ್ಲ, ಮದರ್ಸ್ ಡೇ ಅನ್ನೋದು ಈ ವಿಶ್ ಮಾಡ್ತಾರೆ ಇದೆಲ್ಲ ಗೊತ್ತಿಲ್ಲ. ನಮ್ಮಮ್ಮ ಅಂತೂ ಫುಲ್ ಖುಷಿ ಪಟ್ಬಿಟ್ರು. ಅದಕ್ಕೆ ಹೇಳ್ತಾಯಿದ್ರು, ಸೊ ನೀವು ಕೇಕ್ ತಂದಿರೋದೇ ಗೊತ್ತಿಲ್ಲ, ನಾನು ಇದು ಯಾರ್ದು ಬರ್ತಡೇ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾಯಿದ್ರು. ಹಾಗೆ ನಮ್ಮಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ 3 ಜನಕ್ಕೂ ಒಂದು ಶಕ್ತಿ ಇದ್ದಂಗೆ. ಅವ್ರಿಗೆ ತುಂಬ ಓಪನ್ ಆಗಿ ಮಾತಾಡೋದು ಇಷ್ಟ ಆಗುತ್ತೆ. ಸುಮ್ಮನೆ ಮುಚ್ಚುಮರೆ ಮಾಡಿಕೊಂಡು ಹಿಂದೊಂದು ಮುಂದೆ ಒಂದು ಮಾತಾಡ್ತಾರಲ್ಲ, ಆ ರೀತಿ ಮಾತಾಡೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಡೈರೆಕ್ಟಾಗಿ ಬೈದೇ ಬಿಡ್ತಾರೆ. ಸೊ ನೀವು ಯಾಕೆ ಹಂಗೆ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಅದು ಏನೇ ವಿಚಾರ ಇದ್ರೂ ಡೈರೆಕ್ಟಾಗಿ ಕೂತ್ಕೊಂಡು ನೇರವಾಗಿ ಮಾತಾಡಿ ಅದನ್ನು ಪರಿಹರಿಸ್ಕೊಬೇಕು ಅಂತ ಹೇಳ್ತಾ ಇರ್ತಾರೆ. ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಅವ್ರನ್ನ ಗಿಫ್ಟಾಗಿ ಕೊಟ್ಟ ನಮ್ಮಮ್ಮ ಬೈತಾ ಇದ್ರು, ಕೆಲಸ ಮಾಡೋದೇನು ಬೇಡ, ಬೆಳಗ್ಗೆ ಎದ್ದ ತಕ್ಷಣ ನೀವೇ ಮಕ್ಳಂಗೆ ಆಟಾಡ್ಕೊಂಡು ಕೂತ್ಕೊಂಡ್ಬಿಡಿ ಅಂತ ಹೇಳ್ಬಿಟ್ಟು, ನಿಮಗೆ ಮಕ್ಕಳಾದ್ರೂ ನೀವು ಆಟಾಡೋದು ಬಿಡಬೇಡಿ ಅಂತ ಹೇಳಿ ಬೈತಾ ಇದ್ರು. ನಾನು ಒಬ್ಳು ಮಗಳು ಅಂತ ಫೀಲ್ ಆಗೋದೆ ನಾನು ನಮ್ಮಮ್ಮನ ಮನೆಗೆ ಬಂದಾಗ. ಯಾಕಂದರೆ ನಾನು ನನ್ನ ಫ್ಯಾಮಿಲಿ ಅಂದರೆ ನನ್ನ ಸಂಸಾರದಲ್ಲಿ ಬ್ಯುಸಿಯಾಗಿರ್ತೀನಿ. ನನ್ನ ಮಕ್ಕಳನ್ನ ಕೇರ್ ಮಾಡೋದಾಗಿರ್ಬೋದು. ಸೊ ನನ್ನ ಸಂಸಾರದಲ್ಲಿ ನಾನು ಮನೆ ಕೆಲಸ ಮಾಡ್ಕೊಳ್ಳೋದು, ಅಡುಗೆ ಊಟ ಮಾಡ್ಕೊಳ್ಳೋದು, ಇದರಲ್ಲಿ ನಾನು ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀನಿ. ಸೊ ನಾನು ಯಾರು, ನಾನು ಏನು ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಒಂಥರ ಕೆಲಸದ ಬ್ಯುಸಿಲಿ ಗಡಿಬಿಡಿಲಿ ಓಡ್ತಾ ಇರುತ್ತೆ. ನಾನು ಯಾವಾಗ ನಮ್ಮಮ್ಮನ ಮನೆಗೆ ಬರ್ತೀನಿ ಆವಾಗ ನಾನು ಒಬ್ಬಳು ಮಗಳು ಅಂತ ನೆನಪಾಗೋದೆ ನಾನು ನನ್ನ ತಾಯಿ ಮನೆಗೆ ಬಂದಾಗ. ಸೊ ಸ್ವಲ್ಪ ಆರಾಮಾಗಿ ಫೀಲ್ ಆಗುತ್ತೆ. ಕೆಲಸ ಎಲ್ಲ ಅವ್ರು ಮಾಡ್ಕೊಳ್ತಾರೆ. ಊಟ ತಿಂಡಿ ಇದೆಲ್ಲ ಅಡುಗೆ ಮನೆ ಕಡೆಗೆಲ್ಲ ನಾನು ಹೋಗೋದೇ ಇಲ್ಲ, ನಮ್ಮಮ್ಮನೇ ಊಟ ಎಲ್ಲ ಮಾಡಿಕೊಡ್ತಾರೆ. ಸ್ವಲ್ಪ ಒಂದು 15 ಡೇಸು ನಾನಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಂತ ಏನು ಕೆಲಸನೇ ಮಾಡೋದಿಲ್ಲ, ಸುಮ್ಮನೆ ಆಟ ಆಡ್ಕೊಂಡಿರ್ತೀವಿ ಅಂತಲ್ಲ. ಕ್ಲೀನಿಂಗ್ ಕೆಲಸ ಎಲ್ಲ ನಾವು ಮಾಡ್ಕೊಳ್ತೀವಿ, ಇಷ್ಟು ಜನ ಇದೀವಲ್ವ. ಸೊ ಕ್ಲೀನಿಂಗ್ ಕೆಲಸ ಎಲ್ಲ ನಾವು ಮಾಡ್ಕೊಳ್ತೀವಿ. ಬಟ್ ಅಡುಗೆ ಕೆಲಸ ಮಾತ್ರ ನಮ್ಮಮ್ಮಂಗೆ ವಹಿಸೋ ಅಂಥದ್ದು. ವರ್ಷ ಇಡೀ ನಾವೇ ಮಾಡ್ಕೊಂಡು ತಿಂದು ಬೇಜಾರಾಗೋಗಿರುತ್ತೆ. ಸೊ ಅದು ಹೇಗೆ ಮಾಡಲಿ, ಅಮ್ಮನ ಕೈ ರುಚಿ ಮರೆಯೋಕ್ಕಾಗಲ್ಲ. ಹಾಗಾಗಿ ಕಡುಬು, ರೊಟ್ಟಿ, ಹಾಗೆ ಬೇರೆ ಥರದ ತಿಂಡಿಗಳೆಲ್ಲ ಇರ್ತಾವಲ್ವ. ಸೊ ಅದನ್ನೆಲ್ಲ ಮಾಡಿಕೊಡಿ ಅಂತ ಕೇಳ್ತಾ ಇರ್ತೀನಿ. ನಮ್ಮಮ್ಮನ ಹತ್ರ ಮಾಡಿಕೊಡ್ತಾರೆ. ಎಲ್ಲ ಥರದ ತಿಂಡಿನೂ ಏನು ಕೇಳ್ತೀವಿ ಅದನ್ನೆಲ್ಲ ಮಾಡಿಕೊಡ್ತಾರೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಚೆಸ್ ಆಡಿ ಕೇರಮ್ ಬೋರ್ಡ್ ತೆಕ್ಕೊಟ್ಟಿದ್ದ ಮಕ್ಕಳಿಗೆ, ಅದನ್ನು ಆಟ ಆಡಿ ಮಲ್ಕೊಂಡು. ಹಾಗೆ ಇದು ನೆಕ್ಸ್ಟ್ ಡೇ ಅಪ್ಪ ವ್ಯವಸಾಯನೇ ಮಾಡೋ ಅಂಥದ್ದು. ಅಕ್ಕಿ ಬಿಡಿಸೋಣ ಅಂತ ಭತ್ತ ಎತ್ತಾಕ್ತಾ ಇದ್ದಾರೆ ಕಾರಿಗೆ. ಮುಂಚೆ ಎಲ್ಲ ಎತ್ತಿನ ಗಾಡೀಲಿ ಒಂದು 5-6 ಮನೆಯವರು ಸೇರಿ ಭತ್ತನ ತಗೊಂಡೋಗೋರು, ಆಲೂರು ಮಿಲ್ಲಿಗೆ ಬಿಡ್ಸೋಕ್ಕೆ ತಗೊಂಡೋಗೋರು. ಇವಾಗೆಲ್ಲ ಸಪ್ರೇಟಾಗಿ ಒಂದು 3 ಚೀಲ ತಗೊಂಡೋಗಿ ಬಿಡಿಸ್ಕೊಂಡು ಒಬ್ಬೊಬ್ಬರ ಮನೆಯಿಂದ ಸಪ್ರೇಟಾಗಿ ತಗೊಂಡೋಗಿ ಬಿಡಿಸ್ಕೊಂಡು ತಂದು ಬಿಡ್ತಾರೆ. ಸೊ ಬೆಳಗ್ಗೆ ತಗೊಂಡೋದ್ರು, ಮಧ್ಯಾಹ್ನ ಮಳೆ ಬಂತು. ವೆದರ್ ಒಂಥರ ನೋಡೋಕೆ ಚೆನ್ನಾಗಿತ್ತು. ಸುತ್ತಮುತ್ತ ನವಿಲ್ಗಳು ಎಷ್ಟಿದೆ ಅಂತ ಅಂದರೆ, ಬೆಳಗಾಯಿತು ಅಂದರೆ ನವಿಲ್ ಕಿರ್ಚೋ ಸೌಂಡ್ ಕೇಳ್ಬೋದು. ತುಂಬಾ ಜೋಳ ಹೊಡಿಯೋಕ್ಕೆ, ಜೋಳ ಹಾಕಕ್ಕೆ ಹೋಗ್ತಿದ್ದೀರಾ? ನಿಮಗೆ ಆಳಿಂಗೆ ದುಡ್ಡು ಕೊಟ್ಟವ್ರ ಇಲ್ಲ ಫ್ರೀಯಾಗಿ ಕರ್ಕೊ ಹೋಗ್ತವ್ರಾ?
ಹಂಗೇನಿಲ್ಲ, ನಾವೆಷ್ಟು ಕೆಲಸ ಮಾಡ್ತೀವಿ ಅಲ್ಲಿ ನಮಗೆ ಟ್ರೀಟ್ ಕೊಡಿಸ್ತಾರೆ, ಇಲ್ಲಾಂದ್ರೆ ಮನಿ. ಟ್ರೀಟ್ ಕೊಡಿಸ್ತೀನಿ ಅಂತ ನಿಮ್ಮ ಮಾವ ಹೇಳವ್ರ? ಗೊತ್ತಿಲ್ಲ, ಆದ್ರೆ ಸಿಗ್ಬೋದಲ್ಲ. ಕೊಳ ಏನಿರಲ್ಲ ಏನ ಅದೇನೋ ಭಾರ್ಗವಿ ನೀರಲ್ಲಿ ಇಳಿತಲ್ಲು ಅಂದ್ರೆ ನನ್ನ ದೋಸ್ತಿನ ಬಾ ನೀನೇ. ಮೇಘ ನಾನು 2 ಈ ಮಕ್ಳು 3 ಡಬ್ಬ ಬೇರೆ ಇಲ್ವೇನಮ್ಮ ಡಬ್ಬ. ಜೋಳ ಹಾಕಕ್ಕೆ ಹೋಗ್ತಿದೀಯಾ? ಜೋಳ ಹೆಂಗೆ ಹಾಕ್ತೀಯ ನೋಡ್ತೀನಿ. ಬನ್ನಿ ಭಾರ್ಗವಿ ಜೋಳ ಹಾಕಕ್ಕೆ ಹೋಗ್ತಿದ್ದೀವಿ. ಡಬ್ಬ ಇಟ್ಕೊಂಡ್ರ 2 ನನಗೊಂದು ಇಟ್ಕ ಸಾಕು ಬಾ. ಸರಿ 2 ಇಟ್ಕ, ಅದ್ರೊಳಗಡೆ ಹಾಕು, ಬಕೆಟ್ ಒಳಗಡೆ ಹಾಕು ಹಂಗೆ. ಅದು ಉರಿಯುತ್ತಲ್ಲ, ಅದು ಒಂಚೂರು ಖಾರ. 3 ಜನ ರೆಡ್ ಕಲರ್ ಆಗಿರುತ್ತಲ್ಲ, ಅವಾಗ ನೀವು ಇನ್ನೂ ಚಿಕ್ಕ ಮಕ್ಕಳು, ಅವಾಗ ಒಂದು ಟೈಮ್ ಬಂದು ಹಾಕೋಗಿದ್ದು ಸಣ್ಣ ಮಕ್ಕಳು. ರೆಡ್ ಕಲರ್ ಆಗಿರುತ್ತಲ್ಲ, ರೆಡ್ ಕಲರ್ ಆಗಿ ಇರಲ್ಲ, ಸೀಡ್ಸ್ ಅಲ್ಲ, ಜೋಳ ಅದು. ಹಾಂ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಕೆರೆ. ಅದು ಇಲ್ಲಿ ಕಣೋ, ಮುಂಚೆ ಬೇರೆ ಕಡೆ ಹೋಗ್ತಿದ್ವಲ್ಲ. ಮತ್ತೆ ಅಲ್ಲೇ ದಾರಿ ಇಲ್ಲಿ ನೋಡ್ಕೊಂಡು ತುಂಬ ದಿನಗಳಾಗೋಗಿತ್ತು ಈ ರೀತಿ ಹೊಲದಲ್ಲಿ ಬರಿಗಾಲಲ್ಲಿ ಮಣ್ಣಲ್ಲಿ ಓಡಾಡಿ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಈ ಥರ ಇತ್ತು ವಾತಾವರಣ. ಅಷ್ಟೊಂದು ಬಿಸಿಲು ಅಂತ ಅನ್ನಿಸ್ಲಿಲ್ಲ. ಮಕ್ಕಳಿಗೆ ಒಂದೇ ಒಂದು ಲೈನ್ ಹೇಳ್ಕೊಟ್ಟು ಈ ಥರ ಜೋಳ ಹಾಕೊಂಡು ಹೋಗಿ ಅಂತ. ನಮ್ಗಿಂತ ಬೇಗ ಫಾಸ್ಟಾಗಿ ಅವರೇ ಜೋಳ ಹಾಕಿದ್ರು. ಹಾಕಿ ಮುಗಿಸಿದ ಮೇಲೆ ಸ್ವಲ್ಪ ಹೊತ್ತು ಮಣ್ಣಲ್ಲಿ ಕುತ್ಕೊಂಡು ಆಟ ಆಡಿ ಆಮೇಲೆ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ರು. ದೂರ ಅಲ್ಲೆಲ್ಲ ಹಾಕ್ಬಾರ್ದು, ಇಲ್ಲಿಗೆ ಹಾಕ್ಬೇಕು ಮಧ್ಯಕ್ಕೆ. ಅಲ್ಲೇ ಇದನ್ನ ಹಾಕ್ಬಾರ್ದು, ದೂರಕ್ಕೆ ಹಾಕು. ಹಾಂ ಈಗ ಅಷ್ಟೇ ಬನ್ನಿ, ಅಷ್ಟೇ. ಹಾಂ ಅಷ್ಟೇ ನೀನು ಹಾಕು. ಹಾಂ ಸಾಕು ಇಲ್ಲ ಹಾಕಿ ಮುಂದಕ್ಕೆ ಹಾಕಿ ಹೋಗ್ಯಾರ ಇಲ್ಲಿಗೆ. ಒಂದೂವರೆ ಲೀಟ್ರ್ ಹಂಗೆ ಕೊಟ್ಟಿದ್ದೆ. ಅದು ಮೂಗು ಹೇಳ್ದಂಗೆ ಒಂದು 2 ಬಿಟ್ಟು ಜಾಸ್ತಿ ಕೊಡ್ತಾ ನೋಡೋದು. ಇಲ್ಲಿ ಕಟ್ಟಿನ ತಿನ್ನಕ್ಕೆ ಸಿಗ್ತೀನೋ ಇಲ್ಲಿ ಅಪ್ಪರವ ಇಲ್ಲಿಗೆ ದೂರ ಐತಿ. ಇಲ್ಲ ಆಯ್ತು, ಅಲ್ಲೇ ನಿಂತ್ಕೊಂಡ್ರಪ್ಪ. ಮತ್ತೆ ಈ ಕಡೆಗೆ ಹೊಸಲ್ ಅಂತ ನಿಂತ್ಕೊಂಡಿರಿ, ಸ್ಟಾರ್ಟ್ ಮಾಡೋದು ಒಟ್ಟಿಗೆ. ನನಗಿಂತ ಬೇಗ ಹೋಗ್ತಿರೋದ್ರಿಂದ ಹಾಗೆ ನಾವು ಕೂಡ ಜೋಳ ಎಲ್ಲ ಹಾಕಿದ ಮೇಲೆ ಹತ್ತಿ ಹಣ್ಣು ತಿನ್ನೋಣ ಅಂತ ನೋಡಿದ್ವಿ. ಹತ್ತಿ ಹಣ್ಣಲ್ಲಿ ಜಾಸ್ತಿ ಹುಳ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಆಟ ಆಡ್ಕೊಂಡು ಹತ್ತಿ ಹಣ್ಣು ತಿಂದಿದ್ದಂಥದ್ದು. ಸೊ ನೋಡೋಣ ಹಣ್ಣು ಇದಾವಲ್ಲ ಅಂತ ನೋಡೋಣ ಅಂತ ಒಂದು 2-3 ಹಣ್ಣು ಓಪನ್ ಮಾಡಿ ನೋಡಿದ್ರೆ ಹುಳ ಜಾಸ್ತಿ ಇದ್ದು ಅಂತೇಳಿ ಹಾಗೆ ಮರದ ಹತ್ರ ಹಾಕಿ ಅಲ್ಲಿಂದ ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಇನ್ನೊಂದು ಹೊಲಕ್ಕೆ ಜೋಳ ಹಾಕಕ್ಕೆ ಹೋಗಿದ್ದು. ಅವತ್ತು ಮಾತ್ರ ತಂಗಿ ಬಂದಿದ್ಲು. ಸೊ ಇಲ್ಲೇ ಅಂತೂ ಫುಲ್ಲು ಕಲರೇ ಚೇಂಜ್ ಆಗಿ ಹೋಗ್ಬಿಟ್ವಿ. ಮುಖ ಎಲ್ಲ ಫುಲ್ ಟ್ಯಾನ್ ಆಗಿ ಹೋಗ್ಬಿಡ್ತು.
ಮಕ್ಕಳು ಮಾತ್ರ ಎಂಜಾಯ್ ಮಾಡ್ಕೊಂಡು ಜಗಳ ಹಾಕಿ ಅವರು ಜಾಸ್ತಿ ಹೊತ್ತು ಇರಲಿಲ್ಲ, ತುಂಬ ಬಿಸಿಲಿದ್ದಿದ್ದರಿಂದ ಬೇಗನೆ ಮನೆಗೆ ಹೋದರು. ನಾವು ಫುಲ್ಲಾಗಿ ಮುಗಿಸಿ ಮನೆಗೆ ಬಂದ್ವಿ. ನಮಗೇನೋ ಸಿಟಿಯಿಂದ ಹೋಗಿರ್ತೀವಿ, ನವಿಲು ನೋಡೋದು ಅಂದರೆ ತುಂಬ ಖುಷಿಯಾಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಾರೆ. ವ್ಯವಸಾಯ ಮಾಡೋರಿಗೆ ಗೊತ್ತಿರುತ್ತೆ ನವಿಲಿದ್ರೆ ಎಷ್ಟು ಕಷ್ಟ ಅಂತ ಹೇಳಿ. ಜೋಳ ಎಲ್ಲ ಕೆರೆದು ತಿಂದಾಕತ್ತೆ, ಜಾಸ್ತಿ ಬಿಡೋದೇ ಇಲ್ಲ. ಏನಾದರೂ ಕಾಳು ಹಾಕೋಣ ಅಂದರೆ ಕಾಳೆಲ್ಲನೂ ಕೆರೆ ತಿಂದಾಕ್ತವೆ ಅಂತ ಅಮ್ಮ ಹೇಳ್ತಾ ಇದ್ರು. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದಿಷ್ಟು ಒಂದಿನದ ಅಮ್ಮನ ಮನೇಲಿ ಕಳೆದಂಥ ವ್ಲಾಗು. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.